ತಾಲೂಕಿಗೆ ಇದು ಒಂದು ಐತಿಹಾಸಿಕವಾದಂಥ ಒಂದು ಯೋಜನೆ. ಈ ಯೋಜನೆಗೆ 367 ಕೋಟಿ ರೂಪಾಯಿ ಹಣವನ್ನು ಮಂಜೂರು ಮಾಡಿಸಿ ಕೇವಲ 4 ತಿಂಗಳೊಳಗೆ ಏನು ಮಂಜೂರಾಗಿರ್ತಕ್ಕಂಥ 367 ಕೋಟಿ ಹಣದಲ್ಲೇ ಈ ಪ್ರಾಜೆಕ್ಟನ್ನು ಮುಗಿಸಿರ್ತಕ್ಕಂಥದ್ದು. ನಾವು ನಿಂತಿರ್ತಕ್ಕಂಥ ಸ್ಥಳದಿಂದ 100 ಅಡಿ ನೀರಿದೆ, ಆಳ 100 ಅಡಿ ಆಳ ಇದೆ. ಅದ್ರ ಕೆಳಗೆ 45 ಅಡಿ ಪೈಪ್ ಪಿಲ್ಲರ್ ಹಾಕಿದ್ವಿ ನೀರಿನೊಳಗೆ. ಅದು 45 ಅಡಿ ನೀರಿರ್ತಕ್ಕಂಥದ್ದು 100 ಅಡಿ, ಅದ್ರ ಮೇಲೆ 30 ಅಡಿ 175 ಅಡಿ ಎತ್ತರ ಪಿಲ್ಲರ್ ಹಾಕಿ ಯೋಜನೆ ಮಾಡಿರೋದು. ಡ್ಯಾಮ್ಗೆ ಕೇವಲ ಅರ್ಧ ಕಿಲೋಮೀಟ್ರ್ ದೂರದಲ್ಲಿ. ಯಾಕೆ ನಾನು ಇದನ್ನು ಐಡೆಂಟಿಫಿಕೇಷನ್ ಮಾಡಿದಂದರೆ, ನಮ್ಗೆ 50 ವರ್ಷ ನೀರು ಹೋದರೂ ಕೂಡ 40 ಅಡಿಯಿಂದ ಕೆಳಗಡೆ 60 ಅಡಿ ನೀರು ಡೆಡ್ ಸ್ಟೋರೇಜ್ ಇರುತ್ತೆ. ಆ ನೀರನ್ನ ನಾನು ಉಪಯೋಗಿಸ್ಕೋಬೋದಂತ ಆ ಕಾಲದಲ್ಲಿ ನಾನು ಆಲೋಚನೆ ಮಾಡಿದ್ದೆ. ಇವತ್ತು ನಮಗೆ ಅಪ್ಪರ್ ಭದ್ರದಿಂದ ನೀರು ಬರ್ತವೆ, ಸಾಸವಳ್ಳಿ ಏತ ನೀರಾವರಿಯಿಂದ ಬರ್ತವೆ, ನಮ್ಮ ಇದರಿಂದ ಎತ್ತಿರಹೊಳೆಯಿಂದ ಬರ್ತವೆ. ಹಾಗಾಗಿ ಯಾವತ್ತೂ ನೀರು ಕಡಿಮೆ ಆಗಲ್ಲ. ಇಲ್ಲಿಂದ 25 ಅಡಿ ದೂರದಲ್ಲಿ ಆಲಿನಹಳ್ಳಿ ಹತ್ರ ನಾವು ಟ್ಯಾಂಕ್ ಕಟ್ಟಿದ್ದೀವಿ. ಅಲ್ಲಿ ಫಿಲ್ಟ್ರ್ ಮಾಡಿ ಆ ಫಿಲ್ಟ್ರ್ ನೀರನ್ನು ನಮ್ಮ ಗಟ್ಟಿ ಹೊಸಳ್ಳಿ ಗುಡ್ಡಕ್ಕೆ ಬಿಡ್ತೀವಿ. ಅದು ಪ್ರದೇಶ ಎತ್ತರದಾಗಿರ್ತಕ್ಕಂಥ ಪ್ರದೇಶ. ಇಡೀ ತಾಲೂಕಿಗೆ ಅಲ್ಲಿಂದ ಗ್ರಾವಿಟಿನಲ್ಲಿ ಹೋಗ್ತಕ್ಕಂಥ ವಾತಾವರಣವನ್ನು ಮಾಡಿ ಅಲ್ಲಿ 25 ಕಿಲೋಮೀಟ್ರ್ ಇದು, ಅದು ಒಂದು 13 ಕಿಲೋಮೀಟ್ರು ಲಿಫ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಅಲ್ಲಿದ್ದು ಪೂರ್ತಿ ಬಂಡೆಬೊಮ್ಮನಹಳ್ಳಿ ಅಂದರೆ ಇಲ್ಲಿ 150 ಕಿಲೋಮೀಟ್ರ್ ದೂರದಲ್ಲಿ ಇರ್ತಕ್ಕಂಥ ಬಂಡೆಬೊಮ್ಮನಹಳ್ಳಿವರೆಗೂ ನಾವು ನೀರು ಕೊಡ್ಬೇಕಂತದ್ದು ಯೋಜನೆ ಮಾಡಿರ್ತಕ್ಕಂಥದ್ದು. ಒಟ್ಟು ತಾಲೂಕಿಗೆ 625 ಕಿಲೋಮೀಟ್ರು ಪೈಪ್ಲೈನ್ ಮಾಡಿದ್ವಿ. ಈ ಯೋಜನೆ 2052 ಪಾಪ್ಯುಲೇಷನನ್ನು ಗಮನದಲ್ಲಿ ಇಟ್ಕೊಂಡು ನಾನು ಮಾಡಿರ್ತಕ್ಕಂಥ ಯೋಜನೆ. ಇನ್ನು 25 ವರ್ಷ ಕುಡಿಯೋ ನೀರಿನ ಸಮಸ್ಯೆ ಆಗದಂಥ ರೀತಿಯಲ್ಲಿ ಯೋಜನೆ 52 ಇಸ್ವಿವರೆಗೂ ಪಾಪ್ಯುಲೇಷನ್ ಇಟ್ಕೊಂಡು ಮಾಡಿದ್ದೀನಿ. ಇದು ನಿರಂತರವಾದಂಥ ಯೋಜನೆ. ಇಲ್ಲಿಂದ 3 ಪಂಪ್ ಇಟ್ಟಿದ್ವಿ. ಒಂದು ಪಂಪು ಯಾವಾಗಲೂ ರೆಡಿ ಇರ್ತಕ್ಕಂಥ ಪಂಪು, ಇನ್ನೆರಡು ಯಾವಾಗಲೂ ಸ್ಟಾರ್ಟ್ ಮಾಡ್ತೀವಿ. ಒಂದು ಪಂಪು ಏನಾದರೂ ಮಿಸ್ಟೇಕ್ ಆದರೆ ಇನ್ನೊಂದು ಪಂಪ್ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿಂದ ಪೂರ್ತಿ ಅಲ್ಲಿ ನೀರು ಉಕ್ಕತಕ್ಕಂಥ ಕೆಲಸ ಮಾಡಿದ್ವಿ. ಮೊನ್ನೆ ನಾವು ಟ್ರಯಲ್ ರನ್ ಮಾಡಿ ಒಂದು ಪಂಪು ಮಾತ್ರ ಸ್ಟಾರ್ಟ್ ಮಾಡಿದ್ದು. ಇನ್ನು 2 ಪಂಪ್ ಸ್ಟಾರ್ಟ್ ಮಾಡಿದರೆ ಇನ್ನು ಅದ್ಭುತವಾದಂಥ ನೀರು ಬರ್ತಕ್ಕಂಥ ಕೆಲಸ ಆಗ್ತಾಯಿದೆ. ಈ ರೀತಿ ನಮ್ಮ ಜನಸಂಖ್ಯೆ ಆಧಾರ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಏನು 367 ಕೋಟಿ ಪ್ರಾಜೆಕ್ಟ್ ಇತ್ತು, ಅಷ್ಟೇ ಹಣದಲ್ಲಿ ನಾವು ಯೋಜನೆ ಮುಗಿಸಿರ್ತಕ್ಕಂಥದ್ದು. ನೀವೆಲ್ಲ ನೋಡ್ತೀರ, ಪ್ರಾಜೆಕ್ಟ್ ಕಾಸ್ಟು 5,500 ಕೋಟಿ ಇತ್ತು ಅಪ್ಪರ್ ಭದ್ರದ್ದು, ಇವತ್ತು 24,000 ಕೋಟಿ ಆಗಿದೆ. ಎವ್ರಿ ಇಯರ್ ನಾವು ಬಿಟ್ಟಂಗೆಲ್ಲ SR ರೇಟ್ ಜಾಸ್ತಿ ಆಗಿ ಆ ಪ್ರಾಜೆಕ್ಟ್ ನಿಂತೋಗ್ತದೆ. ಅದಕ್ಕೋಸ್ಕರ ನಾನು ಭಾಳ ಸಡನ್ನಾಗಿ, ಭಾಳ ಸೀರಿಯಸ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಇಷ್ಟು ದೊಡ್ಡ ಸ್ಕೀಮು ಭಾಳ ಶಾರ್ಟ್ ಪೀರಿಯಡ್ನಲ್ಲಿ ಮುಗಿಸ್ತಕ್ಕಂಥ ಕೆಲಸ ಭಾಳ ಜವಾಬ್ದಾರಿ ತಗೊಂಡು ಮಾಡಿದ್ದೀವಿ. ಹಾಗಾಗಿ ಇನ್ನು ಸುಮಾರು 2052ವರೆಗೂ ನಮ್ಮ ಕ್ಷೇತ್ರದ ಪುಣ್ಯಾತ್ಮರು ನನಗೇನು ಭಾಳ 3 ಸಾರಿ 5 ಸಾರಿ MLA ಮಾಡಿದ್ದಾರೆ, ಅವರು ತೊಂದರೆ ಆಗದಂಥ ರೀತಿ ಈ ಯೋಜನೆ ಮಾಡಿದ್ವಿ. ಇನ್ನು ಹಲವಾರು ಯೋಜನೆಗಳಿದ್ದಾವೆ ಇಂಥವೇ. ಇನ್ನು 2 ವರ್ಷದೊಳಗೆ ಸಮರ್ಪಕವಾದಂಥ ವಿದ್ಯುತ್ ಕೊಡ್ತಕ್ಕಂಥದ್ದು, ಇಡೀ ಕ್ಷೇತ್ರಕ್ಕೆ ಕೆರೆಗಳು ನೀರು ತುಂಬಿಸ್ತಕ್ಕಂಥ ಯೋಜನೆ. ಇಡೀ ಕ್ಷೇತ್ರದಲ್ಲಿ ಯಾವ ಹಳ್ಳಿಗೂ ಕೂಡ ರಸ್ತೆ ಇಲ್ಲದಂಥ ರೀತಿಯಲ್ಲಿ ಎಲ್ಲ ರಸ್ತೆಗಳು ಮಾಡ್ತಕ್ಕಂಥದ್ದು, ಕುಡಿಯೋ ನೀರು ಕೊಡ್ತಕ್ಕಂಥದ್ದು, ವಿದ್ಯುತ್ ಶಕ್ತಿ ಕೊಡ್ತಕ್ಕಂಥದ್ದು, ಕೆರೆ ತುಂಬಿಸ್ತಕ್ಕಂಥದ್ದು, ಇವೆಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ನಮ್ಮವು. ಈಗ 17 ಕಡೆ 66/11 KVದು 17 ಪವರ್ ಸ್ಟೇಷನ್ಗಳನ್ನು ಕಟ್ತಕ್ಕಂಥ ಕೆಲಸ ಮಾಡಿದ್ವಿ. ಚಿಕ್ಕಜಾಜುರತ್ತ ಕ್ವಾಟೆಳ ಹತ್ರ ಸುಮಾರು 300 ಕೋಟಿ ರೂಪಾಯಿ ಪ್ರಾಜೆಕ್ಟು. ಇನ್ನೊಂದು ತಿಂಗಳೊಳಗೆ ಟೆಂಡರ್ ಮುಗಿಸ್ತೀನಿ. ಆದರೂ ಕೂಡ ನಿಮ್ಮನ್ನೆಲ್ಲ ಕರೆಸಿ ಉದ್ಘಾಟನೆ ಮಾಡ್ತೀವಿ. ಅಂಥ ಯೋಜನೆ ಕೂಡ ಮಾಡಿರ್ತಕ್ಕಂಥದ್ದು. ರೈತರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ನಮ್ಮ ಅಧಿಕಾರದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಇದು ನಮ್ಮ ಜನರ ಒಂದು ಭಾಗ್ಯ. ಇಲ್ಲಿಂದ ಅಲ್ಲಿಗೆ ಬಿಟ್ಟು ಅಲ್ಲಿ ವಿದ್ಯುತ್ ಶಕ್ತಿದು ಎಂಜಳ್ಳಿ ಪವರ್ ಸ್ಟೇಷನ್ ಇದೆ ನಮಗೆ, ಅದು ತೆಕ್ಲೊಟ್ಟಿ ಪವರ್ ಸ್ಟೇಷನಿಂದ ಕೇಬಲ್ ಹಾಕ್ತಾಯಿದ್ವಿ. ಕೇಬಲ್ ಹಾಕಿದ ಒಂದು ತಿಂಗಳೊಳಗೆ ಅಲ್ಲಿಂದ ನಾವು ಗಟ್ಟಿ ಹೊಸಳ್ಳಿ ಸ್ಟಾರ್ಟ್ ಮಾಡಿಬಿಟ್ರೆ ಅದು ನಿರಂತರವಾಗಿ ನೀರು ಹೋಗ್ತಿರ್ತದೆ. ಒಂದೂವರೆ ತಿಂಗಳೊಳಗೆ ನಾವೆಲ್ಲ ಹಳ್ಳಿಗಳು ನೀರು ಕೊಡ್ತೀವಿ.
ಅದಕ್ಕೋಸ್ಕರ ನಾನು ಇವತ್ತು ಉದ್ಘಾಟನೆ ಮಾಡಿಲ್ಲ, ನಿಮ್ಮನ್ನೆಲ್ಲ ಕರೆಸಿ ಇದ್ರ ವಿವರಣೆ ಕೊಡೋಕ್ಕೆ ಬಂದೀನಿ. ಯಾಕಂದ್ರೆ ನಾವು ಉದ್ಘಾಟನೆ ಮಾಡಬೇಕಾದ್ರೆ ಮುಖ್ಯಮಂತ್ರಿಗಳನ್ನ ಮತ್ತು ಜಿಲ್ಲಾ ಮಂತ್ರಿ ಯಾರು ಇರ್ತಾರೆ ನೋಡಿ ಅವರು ಕರೆದು ಮಾಡ್ಬೇಕನ್ನೋ ಉದ್ದೇಶನೂ ಕೂಡ ನಾವು ಇಟ್ಕೊಂಡಿದ್ದೀವಿ. ನಾಳೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ನಮ್ಮೆಲ್ಲರ ಬೇಡಿಕೆನೇ ಅದೇ. ನಮ್ಮ ಮುಖ್ಯಮಂತ್ರಿಗಳ ಮುಂದೆ ಅದನ್ನು ಮಂಡಿಸ್ತೀವಿ, ಅದು ಅನಿವಾರ್ಯ. ಎಲ್ಲ ಕಡೆಯೂ ತೊಂದರೆ ಆಗಿರ್ತಕ್ಕಂಥದ್ದು ಅವ್ರಿಗೂ ಗೊತ್ತಿದೆ. ಅವರು ಸೀನಿಯರ್ ಪೊಲಿಟಿಷಿಯನ್ ಇದ್ದಾರೆ, ಅವ್ರಿಗೆ ಅನುಭವಸ್ಥರಿದ್ದಾರೆ ಮುಖ್ಯಮಂತ್ರಿಗಳು. ಅವರಿಂದ ನಮ್ಮೆಲ್ಲರ ಕ್ಷೇತ್ರಕ್ಕೆ ಜಿಲ್ಲೆಗೆ ನ್ಯಾಯ ಸಿಗುತ್ತನ್ನಂಥ ವಿಶ್ವಾಸ ನಾವು ಇಟ್ಕೊಂಡಿದ್ದೀವಿ.